ಹಲೋ ಸ್ನೇಹಿತರೆ, ಬಿಗ್ ಬಾಸ್ ಸೀಸನ್ 10 ಸ್ಪರ್ಧಿಯಾಗಿದ್ದ ವರ್ತೂರ್ ಸಂತೋಷ್ ದೊಡ್ಡ ಮನೆಗೆ ಕಾಲಿಟ್ಟಾಗಿಂದನೂ ಭಾರಿ ವಿವಾದಗಳಿಂದಲೇ ಸದ್ದು ಮಾಡಿದ್ರು. ಅಲ್ಲದೆ ವರ್ತೂರ್ ಸಂತೋಷ್ ಮದುವೆ ವಿಚಾರ ಸಿಕ್ಕಾಪಟ್ಟೆ ಸುದ್ದಿಯಾಗಿತ್ತು. ಇತ್ತೀಚೆಗಷ್ಟೇ ವರ್ತೂರ್ ಸಂತೋಷ್ ಅವರು 2ನೇ ಮದುವೆ ಆಗ್ತೀನಿ ಅಂದಿದ್ದು, ಇದೀಗ ಲೈಫ್ ಅಲ್ಲಿ ನಡೆದಿದ್ದು ಮದುವೆನೇ ಅಲ್ಲ ಡೊಂಬರಾಟ ಅಂತ ಹೆಂಡತಿ ಹಾಗೂ ಹೆಣ್ಣು ಕೊಟ್ಟ ಮಾವನಿಗೆ ಕ್ಯಾಕರಿಸಿ ಉಗಿಯುವ ಮೂಲಕ ಚಳಿ ಬಿಡಿಸಿದ್ದಾರೆ. ಹೌದು, ಬಿಗ್ ಬಾಸ್ ಕನ್ನಡ ರಿಯಾಲಿಟಿ ಶೋನ ಮಾಜಿ ಸ್ಪರ್ಧಿ ವರ್ತೂರ್ ಸಂತೋಷ್ಗೆ ಹೆಸರು, ಹಣ ಎಲ್ಲವೂ ಇದೆ. ಆದರೆ ಅವರ ಕೌಟುಂಬಿಕ ಜೀವನ ಮಾತ್ರ ಯಶಸ್ವಿಯಾಗಿಲ್ಲ. ಬಿಗ್ ಬಾಸ್ ಮನೆಗೆ ಕಾಲಿಡುತ್ತಿದ್ದಂತೆ ಅವರ ವೈವಾಹಿಕ ಜೀವನದ ಬಗ್ಗೆ ದೊಡ್ಡ ಮಟ್ಟಿಗೆ ಸುದ್ದಿಯಾಗಿತ್ತು. ಇದೀಗ ಯೂಟ್ಯೂಬ್ ಚಾನೆಲ್ ಒಂದರಲ್ಲಿ ಪತ್ನಿ ಹಾಗೂ ಅವರ ಮನೆಯವರಿಂದ ಟಾರ್ಚರ್ ಅನುಭವಿಸಿದ ಕುರಿತು ವರ್ತೂರ್ ಸಂತೋಷ್ ಹೇಳಿಕೊಂಡು ಕಣ್ಣೀರಿಟ್ಟಿದ್ದಾರೆ. ಹೌದು, ಪತ್ನಿ ಹಾಗೂ ಅವರ ಮನೆಯವರ ವಿರುದ್ಧ ಕಿಡಿಕಾರಿದ್ದು, ಇನ್ಮುಂದೆ ನನ್ನ ತಂಟೆಗೆ ಬಂದರೆ ಎಲ್ಲಾ ವಿಷಯವನ್ನು ಹೊರಹಾಕುತ್ತೇನೆ ಎಂದು ಎಚ್ಚರಿಕೆ ಕೊಟ್ಟಿದ್ದಾರೆ. ಮದುವೆ ಆಗುತ್ತೇನೆ ಅಂತ ಸುಮಾರು ವಿಡಿಯೋಗಳನ್ನ ಬಿಟ್ಟಿದ್ದೆ. ನನ್ನ ಲೈಫ್ ನಿಂದ ಹೆಂಡತಿ ಹೊರ ಹೋಗಿ 5 ವರ್ಷ ಆಯ್ತು. ತಿರುಬೋಕಿ ಬಾಳು ಮಾಡಬಾರದು. ಮನೆಯಲ್ಲಿ ಇದ್ದ ಹೆಂಡತಿಯ ವಸ್ತುಗಳೆಲ್ಲವೂ ಆಚೆ ಹೋಗುತ್ತವೆ. ನನ್ನ ಲೈಫ್ ನಲ್ಲಿ ನಡೆದಿದ್ದು ಮದುವೆನೇ ಅಲ್ಲ, ಡೊಂಬರಾಟ ಎಂದು ಬಿಗ್ ಬಾಸ್ ಮಾಜಿ ಸ್ಪರ್ಧಿ ವರ್ತೂರ್ ಸಂತೋಷ್ ಇದ್ದಕ್ಕಿದ್ದ ಹಾಗೆ ಮತ್ತೆ ಪತ್ನಿ ಹಾಗೂ ಮಾವನ ಮೇಲೆ ರೊಚ್ಚಿಗೆದ್ದಿದ್ದಾರೆ. ನನ್ನ ಜೀವನದಲ್ಲಿ ಕೆಲವನ್ನು ಒದ್ದು ಹೊರಗೆ ಹಾಕಿದ್ದೇನೆ, ಕೆಲವೊಂದನ್ನು ಇಟ್ಟುಕೊಂಡಿದ್ದೆ. ನನಗೆ ಅದು ಅವಶ್ಯಕತೆನೇ ಇರಲಿಲ್ಲ. ಆದರೂ ಮಾನವೀಯತೆ, ಧರ್ಮ ಅನ್ನೋದು ಇದೆಯಲ್ಲ. ನಾನು ಅಂತಲ್ಲ, ನನ್ನಂತ ಯುವಕರು ಅದೆಷ್ಟು ಮಂದಿ ಎಷ್ಟು ನೋವು ತಿನ್ನುತ್ತಿದ್ದಾರೋ ಗೊತ್ತಿಲ್ಲ. 100ಕ್ಕೆ 90% ಯುವಕರೇ ಸಾಯೋದು. ಯಾಕಂದ್ರೆ ಜವಾಬ್ದಾರಿ ಇರುತ್ತೆ, ಮಾನ ಮರ್ಯಾದೆಗೆ ಅಂಜುತ್ತಾರೆ ಎಂದು ವರ್ತೂರ್ ಸಂತೋಷ್ ಹೇಳಿದ್ದಾರೆ. ನಾನು ಮದುವೆ ಆಗುತ್ತೇನೆ ಅಂತ ಸುಮಾರು ವಿಡಿಯೋಗಳನ್ನು ಬಿಟ್ಟೆ. ನ್ಯಾಯ, ಧರ್ಮ, ಸತ್ಯ ಟೈಮ್ಗೆ ಮರೆ ಮಾಚುತ್ತವೆ, ಸುಳ್ಳು ಕುಣಿಯುತ್ತಿರುತ್ತೆ. ನಾನು ಮಾತಾಡಿರುವುದರಲ್ಲಿ ನೋವಿರುತ್ತೆ, ಅಲ್ಲಿ ನಾಟಕ ಬರುವುದೇ ಇಲ್ಲ ಎಂದಿದ್ದಾರೆ. ಪತ್ನಿಗಾಗಿ ತಂದು ಕೊಟ್ಟಿದ್ದ ವಸ್ತುಗಳನ್ನು ತೋರಿಸಿದ್ದಾರೆ. ಜೊತೆಗೆ ಮನೆಯಲ್ಲಿ ಅವರ ವಸ್ತುಗಳು ಏನೇನಿವೆ ಎನ್ನುವುದನ್ನು ಕೂಡ ತೋರಿಸಿದ್ದಾರೆ. ಅದೆಲ್ಲವೂ ಮನೆಯಿಂದ ಹೊರಗೆ ಹಾಕುತ್ತೇನೆ ಎಂದು ವರ್ತೂರ್ ಸಂತೋಷ್ ಅವರು ಗರಂ ಆಗಿದ್ದಾರೆ. ನಾನು ಬಿಗ್ ಬಾಸ್ಗೆ ಹೋಗಿ ಬಂದು 2 ವರ್ಷ ಆಯಿತು. ನನ್ನ ಲೈಫ್ ನಲ್ಲಿ ಈ ಡ್ಯಾಶ್ ಅಂದರೆ ತನ್ನ ಹೆಂಡತಿಯನ್ನು ಡ್ಯಾಶ್ ಎಂದು ಕರೆದಿದ್ದಾರೆ. ಈ ಡ್ಯಾಶ್ ಹೋಗಿ 5 ವರ್ಷದ ಮೇಲಾಗುತ್ತಿದೆ. ಕೆಲವರು ಬಂದು ಹೇಗೆ ಪ್ರಶ್ನೆ ಮಾಡುತ್ತಾರೆ ಎಂದರೆ ಆ ಟೈಮ್ ನಲ್ಲಿ ಉತ್ತರ ಕೊಡುವುದಕ್ಕೆ ಆಗಲ್ಲ. ಅವರ ಮನಸ್ಥಿತಿ ಹೇಗಿರುತ್ತೆ ಅಂತ ತಿಳಿದುಕೊಳ್ಳುವುದಕ್ಕೆ ಆಗುವುದಿಲ್ಲ. ಬಿಲ್ಡಪ್ ಕೊಡುವುದಕ್ಕೆ ಆ ಮನೆಯಲ್ಲಿ ಚಿನ್ನ ಬಿಟ್ಟು ಬಂದಿದ್ದೇನೆ ಎನ್ನುವ ಮಾತು ಬಂತು. ಅದ್ಯಾರು ಹೇಳಿದ್ದಾರೋ ಅವರನ್ನೇ ಕಳಿಸಿ. ಒಂದು ವೇಳೆ ಚಿನ್ನ ಇದ್ದರೆ ಎತ್ತಿಕೊಂಡು ಹೋಗಬಹುದು. ಇಂತಹ ತಿರುಬೋಕಿ ಬಾಳು ಮಾಡಬಾರದು ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ.